ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ರಾಜ್ಯದ ಅಭ್ಯರ್ಥಿಗಳು ಅಂದ್ರೆ ವಿದ್ಯಾರ್ಥಿಗಳು ಈಗ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕ್ತಿರಲು ಕಾರಣ ಏನು, ಸಿಬಿಐ ತನಿಖೆಯನ್ನ ನಡೆಸಬೇಕು ಅಂತ ಆಗ್ರಹಿಸ್ತಿರೋದಕ್ಕೆ ಕಾರಣ ಏನು ಅನ್ನುವಂತಹದ್ದನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಕರ್ನಾಟಕ ಲೋಕಸೇವಾ ಆಯೋಗ ಕೆಎಎಸ್ ಎಕ್ಸಾಮ್ ಅನ್ನು ನಡೆಸಿತ್ತು. ಅಂದ್ರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳ 384 ಹುದ್ದೆಗಳ ನೇಮಕಾತಿಗೆ 2023-24ನೇ ಸಾಲಿನ ಹುದ್ದೆಗಳ ನೇಮಕಾತಿಗೆ 2024 ಫೆಬ್ರವರಿಯಲ್ಲಿ ಅಧಿಸೂಚನೆಯನ್ನು ಹೊರಡಿಸಿತ್ತು. ಅದಾದ್ಮೇಲೆ ಆಗಸ್ಟ್ ಅಲ್ಲಿ ಮೊದಲನೇ ಸಲ ಎಕ್ಸಾಮ್ ಅನ್ನು ಮಾಡುತ್ತೆ, ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನು ಮಾಡುತ್ತೆ. ಆ ಸಂದರ್ಭದಲ್ಲೂ ಕೂಡ ಸಾಲು ಎಡವಟ್ಟುಗಳನ್ನ ಮಾಡ್ಕೊಳ್ಳುತ್ತೆ. ಕನ್ನಡ ಅನುವಾದದಲ್ಲಿ ಮಿಸ್ಟೇಕ್ ಆಗುತ್ತೆ, ಪ್ರಶ್ನೆಗಳು ಅಭ್ಯರ್ಥಿಗಳಿಗೆ ಅರ್ಥ ಆಗದೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ರಾಜ್ಯದಲ್ಲಿ ಸಾಕ್ಷಿಯಾಗಿತ್ತು. ಕೆಪಿಎಸ್ಸಿ ಮುಂಭಾಗದಲ್ಲಿ ನಿಂತು ಅಭ್ಯರ್ಥಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ನ್ಯೂಸ್ 18 ಕೂಡ ಈ ಒಂದು ಸಂದರ್ಭದಲ್ಲಿ ಸತತವಾದಂತಹ ವರದಿಯನ್ನ ವಿದ್ಯಾರ್ಥಿಗಳ ಪರವಾಗಿ ಪ್ರಸಾರವನ್ನ ಮಾಡಿತ್ತು. ಅದಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಮರುಪರೀಕ್ಷೆಯನ್ನ ನಡೆಸೋದಕ್ಕೆ ಸೂಚನೆಯನ್ನ ಕೊಡ್ತಾರೆ. ತನ್ನ ಎಕ್ಸ್ ಖಾತೆಯಲ್ಲಿ ಸಿಎಂ ಬರೆದುಕೊಳ್ತಾರೆ, ಮರುಪರೀಕ್ಷೆಯನ್ನ ಕೆಪಿಎಸ್ಸಿ ಪ್ರಿಲಿಮ್ಸ್ ಮರುಪರೀಕ್ಷೆಯನ್ನ ನಡೆಸಬೇಕು ಅಂತ ಸೂಚನೆಯನ್ನ ಕೊಡ್ತಾರೆ. ಅದಾದ ಬೆನ್ನಲ್ಲೇ 2024 ಡಿಸೆಂಬರ್ 29ರ ಸುಮಾರಿಗೆ ಪ್ರಿಲಿಮ್ಸ್ ಮತ್ತೊಂದು ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಆ ಮರುಪರೀಕ್ಷೆಯಲ್ಲೂ ಕೂಡ ಕನ್ನಡ ಅನುವಾದದಲ್ಲಿ ಸಾಕಷ್ಟು ತಪ್ಪು ಮರುಗಳಿಸುತ್ತೆ, ಅಭ್ಯರ್ಥಿಗಳ ಆಕ್ರೋಶದ ಕಟ್ಟೆ ಒಡೆಯುತ್ತೆ. ಅದಾದ್ರೂ ಕೂಡ ವಿಚಾರ ಅಲ್ಲೇ ಸೈಲೆಂಟ್ ಆಗಿ ಹೋಗ್ಬಿಡುತ್ತೆ. ಅದಾದ ಬೆನ್ನಲ್ಲೇ ಮೇ 5, 7, 9 ಮತ್ತೆ ಮೇನ್ಸ್ ಎಕ್ಸಾಮ್ ಆಗುತ್ತೆ. ಸೊ ಎಕ್ಸಾಮ್ ಆದ ಬೆನ್ನಲ್ಲೇ ಮೊನ್ನೆ ಸೋಮವಾರ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಈ ರಿಸಲ್ಟ್ ವಿಚಾರವಾಗಿ ಈಗ ದೊಡ್ಡ ಮಟ್ಟದ ಆಕ್ರೋಶ, ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅಭ್ಯರ್ಥಿಗಳು ಅಂದ್ರೆ ಕೆಎಸ್ ಎಕ್ಸಾಮ್ ಅನ್ನ ಬರೆದಿರುವಂತಹ ಅಭ್ಯರ್ಥಿಗಳು ಈಗ ರೆಡಿ ಆಗ್ತಾ ಇರೋದು. ಇವರ ಆರೋಪ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಾ ಇರೋದು ಯಾಕೆ ಅಂತ ಕೇಳಿದ್ರೆ, ಯಾರು ಈಗ ಮೇನ್ಸ್ ಎಕ್ಸಾಮ್ ಅಲ್ಲಿ ಅರ್ಹರಾಗಿದ್ದಾರಲ್ಲ ಆ ಪಟ್ಟಿಯಲ್ಲಿ ಸೀರಿಯಲ್ ನಂಬರ್ ವೈಸ್ ಅಂದ್ರೆ ಒಂದೇ ಕೊಠಡಿಯಲ್ಲಿ ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದು ಅಭ್ಯರ್ಥಿಗಳ ಆರೋಪ. ಸೊ 15ಕ್ಕೂ ಹೆಚ್ಚು ಮಂದಿ ಅಂದ್ರೆ 10ರಿಂದ 13 ಮಂದಿ ಒಂದೇ ಕೊಠಡಿಯಲ್ಲಿ ಎಕ್ಸಾಮ್ ಬರೆದಂತಹ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಮತ್ತೆ ಒಂದೇ ಫ್ಯಾಮಿಲಿಯ ಕೆಲವರು ಆಯ್ಕೆ ಆಗಿದ್ದಾರೆ ಅನ್ನೋದು ಅಭ್ಯರ್ಥಿಗಳ ಆರೋಪ. ಸೊ ಈ ಕಾರಣಕ್ಕಾಗಿ ಕೆಪಿಎಸ್ಸಿಯಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗ್ತಾ ಇದೆ. ಸೊ ಈ ಭ್ರಷ್ಟಾಚಾರದ ವಿರುದ್ಧ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು, ಇವರ ವಿರುದ್ಧ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಆಗಿರುವಂತಹ ಕಾಂತಕುಮಾರ್ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಅವರೊಂದು ಮನವಿಯನ್ನು ಕೂಡ ಇಟ್ಟಿದ್ದಾರೆ. ಸರ್ಕಾರ ಈ ಮೈನ್ಸ್ ಎಕ್ಸಾಮ್ ನ ರಿಸಲ್ಟ್ ಏನು, ಯಾರು ಅರ್ಹರಾಗಿದ್ದಾರೆ ಕೊನೆಯ ಹಂತಕ್ಕೆ ಅಂದ್ರೆ ಇಂಟರ್ವ್ಯೂಗೆ ಯಾರು ಅರ್ಹರಾಗಿದ್ದಾರೆ ಅಂತ ಕೆಪಿಎಸ್ಸಿ ರಿಸಲ್ಟ್ ಅನೌನ್ಸ್ ಮಾಡಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಬೇಕು, ಒಂದು ಕಮಿಟಿಯನ್ನ ನೇಮಕ ಮಾಡಬೇಕು. ಆ ಕಮಿಟಿಯ ಮೂಲಕ ತನಿಖೆಯಾಗಿ ತದನಂತರ ಮುಂದಿನ ಸ್ಟೆಪ್ಗೆ ಹೋಗಬೇಕು ಅನ್ನುವಂತಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಕೆಪಿಎಸ್ಸಿ ವಿರುದ್ಧ ಸಿಬಿಐ ತನಿಖೆ ಮಾಡಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದ ಕ್ಯಾಂಪೈನ್ ಅನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದ ವಿರುದ್ಧ ಒಂದು ದೊಡ್ಡ ಕ್ಯಾಂಪೈನ್ ಅನ್ನ ಈಗ ಅಭ್ಯರ್ಥಿಗಳು ಮಾಡ್ತಾ ಇರುವಂತದ್ದು. ಸೀರಿಯಲ್ ನಂಬರ್ 1, 2, 3 ಕಂಟಿನ್ಯೂಸ್ ಆಗಿ ಸುಮಾರು 10ರಿಂದ 15 ಜನ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಇದರಲ್ಲಿ ಸೀರಿಯಲ್ ನಂಬರ್ ಅಲ್ಲಿ ಸೆಲೆಕ್ಟ್ ಆಗಿರೋಂಥದ್ದು ನಾವು ನೋಡಬಹುದು. ಆ ರೀತಿ ಲಿಸ್ಟ್ ಇದೆ ಇದು. ಮತ್ತೆ ಒಂದೇ ಫ್ಯಾಮಿಲಿಯಲ್ಲಿ 2-3 ಜನ ಅಕ್ಕ ತಂಗಿ, ಅಣ್ಣ ತಮ್ಮ ಈ ತರ ಸೆಲೆಕ್ಟ್ ಆಗಿರೋಂಥದ್ದು ನೋಡಬಹುದು. ಇದನ್ನೆಲ್ಲ ನೋಡಿದ್ರೆ ಸಾಕಷ್ಟು ಕರಪ್ಷನ್ ಆಗಿದೆ ಕೆಪಿಎಸ್ಸಿಲಿ. ಸ್ವಲ್ಪ ಅಲ್ಲ, ಸಾಕಷ್ಟು ಕರಪ್ಷನ್ ಆಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ತನಿಖೆ ಮಾಡ್ದಿರಾ ಇದು ರಿಸಲ್ಟ್ಸ್ ಬಿಡಬಾರ್ದು. ಮತ್ತೆ ಇನ್ನು ಕೋರ್ಟ್ ಅಲ್ಲಿ ಸಾಕಷ್ಟು ಕೇಸಸ್ ಇದ್ರೂ ಕೂಡ ಇವರು ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಕೊಂಡು ಇವರು ಈ ಒಂದು ಕೇಸ್ ಎಕ್ಸಾಮ್ಸ್ ಏನ್ ನೋಟಿಫಿಕೇಶನ್ ಮುಗಿಸ್ಬೇಕಂತ ನೋಡ್ತಿದ್ದಾರೆ. ಇದನ್ನ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅಂತವರಿಗೆ ಕೆಲಸ ಸಿಗ್ಬೇಕು. ಈ ಒಂದು ಏನ್ ಭ್ರಷ್ಟಾಚಾರ ಆಗಿದೆ ಇದನ್ನ ಸಂಪೂರ್ಣ ತನಿಖೆ ಆಗ್ಬೇಕು. ಸೊ ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ಕರ್ನಾಟಕ ಲೋಕಸೇವಾ ಆಯೋಗ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಇದುವರೆಗೂ ಕೊಟ್ಟಿಲ್ಲ. ಅಂದ್ರೆ ಅಭ್ಯರ್ಥಿಗಳು ಮಾಡ್ತಾ ಇರುವಂತಹ ಸಾಲು ಆರೋಪಕ್ಕೆ ಇದುವರೆಗೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಅಂದ್ರೆ ಅವ್ರು ಹೇಳ್ತಾ ಇದ್ರಲ್ಲ, ಒಂದೇ ಫ್ಯಾಮಿಲಿ ಮೆಂಬರ್ಸ್ಗೆ ಸೀಟ್ ಹೋಗಿದೆ, ಒಂದೇ ತರಗತಿಯಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೆದವರಿಗೆ ಸೀಟ್ ಹೋಗಿದೆ, ಅಂದ್ರೆ ಅರ್ಹರಾಗಿದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ, ಲಾಸ್ಟ್ ಸ್ಟೆಪ್ಗೆ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ, ಇದಕ್ಕೆ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನ ಕೆಪಿಎಸ್ಸಿ ಮಾಡಬೇಕು ಅನ್ನುವಂತಹದ್ದು ಅಭ್ಯರ್ಥಿಗಳ ಆಕ್ರೋಶ. ಅದ್ರ ಜೊತೆಗೆ ಕೆಪಿಎಸ್ಸಿಗೆ ಮುಂದೆ ಎಕ್ಸಾಮ್ ಅನ್ನು ನಡೆಸೋದಕ್ಕೆ, ಬೇರೆ ಎಕ್ಸಾಮ್ ಅನ್ನು
ನಡೆಸೋದಕ್ಕೆ ಅವಕಾಶ ಕೊಡಬಾರದು ಅನ್ನುವಂತಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ದೊಡ್ಡ ಪ್ರತಿಭಟನೆಗೂ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸದ್ಯದಲ್ಲೇ ಪ್ರತಿಭಟನೆಯ ದಿನಾಂಕವನ್ನು ಕೂಡ ಘೋಷಣೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ಕಮಿಟಿ ಮಾಡಿ ನಮಗೆ ನ್ಯಾಯ ಕೊಡಿ ಅಂತ KS ಎಕ್ಸಾಮ್ ಅನ್ನು ಬರೆದಿರುವಂತಹ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮುಂದೆ ಇದು ಯಾವ ರೀತಿಯಾದಂತಹ ಟರ್ನಿಂಗ್ ಅನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.